ಶ್ರೀಮತಿ ಶ್ರೀಮತಿ. ಸುಮ್ನೆ ಆಚೆ ಹೋಗಿ ಚಿಕ್ಕಪ್ಪ ಬರ್ತಿದಾರ ನೋಡ್ಕೊಂಡ್ ಬನ್ನಿ, ಅವ್ರ ಹತ್ರನು ತರಲೆ ಮಾಡ್ಕೊಂಡ್ ಬರ್ಬೇಡಿ. ಕಣ್ ಕಾಣಿಸಲ್ವಲ್ಲೇ, ಕಣ್ಣಲ್ಲಿ ಏನು ಇಟ್ಕೊಂಡಿದ್ಯಾ? ನಿನಗೆ ಕಣ್ ಕಾಣಿಸಲ್ವೇನೋ, ನೀನೇನೋ ಇಟ್ಕೊಂಡಿದ್ಯಾ? ಚಿಕ್ಕಪ್ಪ ನೀವ್ ಯಾವಾಗ ಬಂದ್ರಿ? ನಾನ್ ಬಂದು ತುಂಬಾ ಹೊತ್ತಾಯ್ತಮ್ಮ. ನಿನಗ್ ನಮ್ಮನೇಲಿ ಏನೋ ಕೆಲ್ಸ, ಮೊದ್ಲಿನಿಂದ ಆಚೆ ಹೋಗೋ, ಇಲ್ಲ ಅಂದ್ರೆ ಮುಖ ಹೊಡೆದಾಕ್ಬಿಡ್ತೇನೆ. ನೋಡಿ ರೀಕ್ರೆ, ಇವ್ರು ಮಧುರ ಅವ್ರಿಗೆ ಮೈದುನ. ಇವನಿಗಿಂತ ಬೇರೆ ತರಲ್ಲ ಯಾರೂ ಇಲ್ಲಮ್ಮ. ಇವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು ಅಂತ ಡಿಸೈಡ್ ಮಾಡಿಬಿಟ್ಟಿದೀನಿ. ಆಯ್ತು ಮಧುರ ಅವ್ರೆ, ಬಿ ಸೀರಿಯಸ್. ಮಧುರವ್ರೆ, ಜಾನಿ ಅವ್ರು ನಿಮ್ಮ ಮೈದ್ನ ಅಲ್ಲ, ನಿಮ್ ಗಂಡ ಅಂತ ನಿಮ್ ಚಿಕ್ಕಪ್ಪ ತವ ಹೇಳ್ಬಿಡಿ. ಪಾರು, ನಡೆದಿರೋ ವಿಷಯ ಎಲ್ಲ ನಿಂಗೆ ಗೊತ್ತಿದೆ. ಹಾಗಿದ್ಮೇಲೆ ಜಾನಿ ನನ್ ಗಂಡ ಅಂತ ಹೇಗ್ ಹೇಳಕ್ಕಾಗುತ್ತೆ ಹೇಳು? ಆದ್ರೂ ಒಂದ್ ಕಿತ್ತ ಹೇಳ್ಬಿಡಿ, ಏನಾಯ್ತದೆ ಅಂತ ನೋಡುವ. ಇಲ್ಲ ಪಾರು, ಚಿಕ್ಕಪ್ಪನ ಹಾಟು ತುಂಬಾ ಸೂಕ್ಷ್ಮ. ಅವನನ್ನ ತುಂಬಾ ಇಷ್ಟಪಡ್ತಾರೆ. ನಾನಿವತ್ತು ಇಷ್ಟೊಂದು ಸುಖವಾಗಿದ್ದೀನಿ ಅಂದ್ರೆ ಅದಕ್ಕೆ ಅವರೇ ಕಾರಣ. ಅಂಥದ್ರಲ್ಲಿ ಜಾನಿ ನನ್ನ ಗಂಡ ಅಂತ ಏನಾದರೂ ಅವ್ರಿಗೆ ಗೊತ್ತಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಷ್ಟೇ, ನಾನು ಹೇಳಲ್ಲ. ಏನ್ ಅವರೇ ಬಂದು ಇಲ್ಲಿ ನೋಡ್ಕೋತಿರೋ ತರ ಮಾತಾಡ್ತಿದ್ದಾಳೆ. ಜಾನಿ ಆಡ್ಕೊಳ್ಳೋ ಬದಲು ನೀವೇ ಏನಾದರೂ ಯೋಚನೆ ಮಾಡಿ. ಮಧುರ ಅವ್ರೆ, ಈಗಿರೋದು ಒಂದೇ ದಾರಿ. ಏನದು ಗೌಡ್ರೆ? ಮಧುರ ಅವ್ರೆ, ನಿಮ್ ಹೃದಯನ ಗಟ್ಟಿ ಮಾಡ್ಕೊಂಡು ಖುಷಿಯಾಗ ಅಣ್ಣಯ್ಯಪ್ಪನವ್ರನ್ನ ನಿಮ್ ಚಿಕ್ಕಪ್ಪನ ಮಗಳಿಗೆ ದಾರಿಯಾರು ಕೊಟ್ಬಿಡಿ. ನಿಮ್ ಡಬ್ಬ ಐಡಿಯಾ ಯಾರಿಗೂ ಕೊಡಕ್ ಹೋಗ್ಬಿಡಿ, ಮಕ್ಕಳು ಹೊಡೆದು ಬಿಡ್ತಾರೆ. ಸುಮ್ಮನೆ ರೀ, ಇಂಥ ಐಡಿಯಾನ ಯಾವ ನನ್ನ ಮಗನು ಕೊಡಕ್ ಸಾಧ್ಯ ಇಲ್ಲ. ಗೌಡ್ರೆ, ನೀವು ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ? ಯೋಚನೆ ಮಾಡದೆ ತಾನೇ ಐಡಿಯಾ ಹೊಳಿಯೋದು, ಸ್ವಲ್ಪ ಯೋಚನೆ ಮಾಡಿ. ಮಧುರವ್ರೆ, ನಂಗೊಂದು ಆಡಿಯೋ ಬಂತು, ಯೋಳ್ಳ. ಪಾರು, ಅದು ಆಡಿಯೋ ಅಲ್ಲ, ಐಡಿಯಾ. ಜಾಡ ಏ ಬಾರು, ನೀವು ಇವತ್ತು ಸುಮ್ಮನೆ ನಿಂತ್ಕೊಂಡಯ? ಬಾವು, ದಿಟ್ಟವಾಗ್ಲೂ ನನ್ ತವ ಒಂದು ಉಪಾಯ ಅದೇ. ಯಾವ ಉಪಾಯ ಬಂದಿದ್ರಿ ಹೇಳು, ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಯಾಕೆ ಮಾತಾಡಿಯೇ? ಮಧುರವ್ರೆ, ನಿಮ್ ಚಿಕ್ಕಪ್ಪನ್ ತವ ಜಾನಿ ಅವ್ರಿಗೊಬ್ಳು ಗರ್ಲ್ ಫ್ರೆಂಡ್ ಅವಳೆ ಅಂತ ಹೇಳ್ಬಿಡಿ. ಲಗ್ನ ಆದ್ರೂ ಅವ್ರ ಜೊತೆಗೆ ಅಂತಾನೆ ಹೇಳ್ಬಿಡಿ. ಅದೇ ಕಲ್ ತಕೊಂಡ್ ನಿನ್ ಗುಂಡ ತೂತ್ ಮಾಡಕ್ ಕೊಡ್ತೀನಿ. ಅದು ಕಲ್ ಫ್ರೆಂಡ್ ಅಲ್ಲ, ಗರ್ಲ್ ಫ್ರೆಂಡ್. ಗೌಡ್ರೆ, ನೀವು ಸ್ವಲ್ಪ ಸುಮ್ಮನಿರಿ. ಪಾರು, ಸೂಪರ್ ಐಡಿಯಾ ಕೊಟ್ಟೆ. ಮಧುರ ಅವ್ರೆ, ನನಗೂ ಇದೇ ಐಡಿಯಾ ಬಂದಿತ್ತು. ನಾ ಏಳು ಅಷ್ಟರಲ್ಲಿ ಈ ಪಾರು ಏಳುಬಿಟ್ಟ. ಆದ್ರೆ ಅಣ್ಣಯ್ಯಪ್ಪನವ್ರಿಗೆ ಗರ್ಲ್ ಫ್ರೆಂಡ್ ಎಲ್ಲಿಂದ ಹುಡ್ಕೋದು? ಹೌದಲ್ವಾ ಗೌಡ್ರೆ, ಜಾನಿಗೆ ಎಲ್ಲಿಂದ ಗರ್ಲ್ ಫ್ರೆಂಡ್ ತರೋದು? ಮಧುರ ಅವ್ರೆ, ನನಗೆ ಇನ್ನೊಂದು ಉಪಾಯ ಬರ್ತದೆ, ಯಾವ ಬಿಡ್ಲಾ? ಹೇಳಿ ಗೌಡ್ರೆ. ಆ ಡ್ಯಾನ್ಸರ್ ಸರೋಜನ್ ಯಾಕೆ ಅಣ್ಣಯ್ಯಪ್ಪನವ್ರು ಗರ್ಲ್ ಫ್ರೆಂಡ್ ಮಾಡಬಾರ್ದು? ಡ್ಯಾನ್ಸರ್ ಸರೋಜಾ ನನ್ ಗರ್ಲ್ ಫ್ರೆಂಡ್ ಆಗೋದಕ್ಕೆ ನಾನು ಒಪ್ಪೋದಿಲ್ಲ. ಅವಳೇನಾದ್ರು ಈ ಮನೆಗೆ ಬಂದ್ರೆ ಈಗಿರೋ ಸಮಸ್ಯೆ ಜೊತೆಗೆ ಇನ್ನೊಂದೆರಡು ಸಮಸ್ಯೆ ಶುರು ಆಗುತ್ತೆ. ಹೌದು ಗೌಡ್ರೆ, ಜಾನಿ ಹೇಳ್ತಿರೋದು ಸರಿಯಾಗೇ ಇದೆ. ಸರೋಜಾ ಈ ಮನೆಗೆ ಬರೋದು ನನಗಿಷ್ಟ ಇಲ್ಲ. ಜಾನಿ ಗರ್ಲ್ ಫ್ರೆಂಡು ಸುಂದರವಾಗಿ, ಲಕ್ಷಣವಾಗಿ, ಸಂಸ್ಕಾರವಂತೆ ಆಗಿರ್ಬೇಕು. ಅವಳನ್ನ ನೋಡ್ತಿದ್ದ ಹಾಗೆ ನಮ್ಮ ಚಿಕ್ಕಪ್ಪ ಅವ್ರ ಡಿಸಿಷನ್ ಚೇಂಜ್ ಮಾಡ್ಕೋಬೇಕು. ಆ ತರ ಹೆಣ್ಣು ನಮ್ಮ ಬೀದಲ್ಲಿ ಯಾರು ಇಲ್ಲ ಕಂಬುಡಿ ಮಧುರ ಅವ್ರೆ. ಪಾರೋರ ಇದಾರಲ್ಲ ಗೌಡ್ರೆ, ಗುಳಾಕಾಶ್ ಮಡಗ್ಬಿಟ್ಟ ಅಂದ್ರೆ ಕೆಂಪಗಾಗ್ಬಿಡ್ಬೇಕು. ಪಾರು ನಿಮ್ಗೆ ಗರ್ಲ್ ಫ್ರೆಂಡ್ ಆಗ್ಬೇಕಾ? ಗೌಡ್ರೆ, ಈ ಐಡಿಯಾನು ಒಂಥರ ಚೆನ್ನಾಗಿದೆ. ನೀವು ಹೇಳಿದ್ಮೇಲೆ ಚೆನ್ನಾಗಿರುತ್ತೆ ಕಂಬುಡಿ. ಆದ್ರೂ ಇನ್ನೊಂದ್ಸತಿ ಯೋಚನೆ ಮಾಡೋದು ಒಳ್ಳೇದು ಮಧುರ ಅವ್ರೆ. ಗೌಡ್ರೆ, ಪಾರು ಜಾನಿ ಗರ್ಲ್ ಫ್ರೆಂಡ್ ಅಂತ ಚಿಕ್ಕಪ್ಪನ ಮುಂದೆ ಹೇಳ್ತಿರೋದು ಜಸ್ಟ್ ನಾಟಕ ಅಷ್ಟೇ. ಅಷ್ಟಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಅಲ್ಲ ಮಧುರ ಅವ್ರೆ, ನಿಮ್ ಚಿಕ್ಕಪ್ಪನವ್ರು ಇದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಇವ್ರಿಬ್ರಿಗೂ ಮದುವೆ ಮಾಡಿಸ್ಬಿಟ್ರೆ? ನಂದೇನು ಅಭ್ಯಂತರ ಇಲ್ಲ. ಹೇಳಿದ್ದಕ್ಕೆ ನಂದೇನು ಅಭ್ಯಂತರ ಇಲ್ಲ ಅಂದೆ. ಗೌಡ್ರೆ, ಪಾರುನ್ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿಲ್ವಲ್ಲ, ಯಾಕೆ ತಲೆ ಕೆಡ್ಸ್ಕೊತೀರಾ? ಹ್ಞೂ ಬಾವು, ಇಂಥ ಹೊತ್ಲಿ ಮಧುರವ್ರಿಗೆ ನಾವು ತಾನೇ ಸಹಾಯ ಮಾಡ್ಬೇಕು. ಪಾಪ ಮಧುರವ್ರು ನೋಡಿ ಯಾವ ಪಾರ್ಟಿ ಬೇಜಾರು ಮಾಡ್ಕೊಂಡವ್ರೆ ಅಂತ. ಆದ್ರೂ ಪಾರು. ಗೌಡ್ರೆ, ಆದ್ರೂ ಇಲ್ಲ, ಏನೂ ಇಲ್ಲ. ಪಾರು ಜಾನಿ ಗರ್ಲ್ ಫ್ರೆಂಡ್ ಆಗ್ತಾಳೆ ಅಷ್ಟೇ. ಆಯ್ತು ಮಧುರ ಅವ್ರೆ, ನೀವು ಈ ಪಟ್ಟಿ ಕೇಳ್ಕೊತಿದ್ದಾರೆ ಅಂತ ನಿಮ್ಮ ಮನಸ್ಸನ್ನ ನೋಯಿಸಬಾರ್ದು ಅಂತ ಒಪ್ಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು ಗೌಡ್ರೆ. ವೆಲ್ಕಮ್. ಬೆಲ್ಲ ಕೊಟ್ಟರೆ ಅಲ್ಲ, ಒಂದು ಕಪ್ ಕಾಫಿ ಕೊಟ್ಟರೆ ಅಂದಿ. ಮಗಳೇ ಪಿಂಕು, ನಾನು ನಿನಗೊಬ್ಬ ಒಳ್ಳೆ ಹುಡುಗ ನೋಡಿದ್ದೀನಿ ಕಣಮ್ಮ. ಅವನು ಬೇರೆ ಯಾರೂ ಅಲ್ಲ, ನಮ್ಮ ಮಧು ಮನೇಲಿರೋ ಮಧು ಮೈದುನ. ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಗೊತ್ತಾ? ಪಾರೋರೆ, ನೀವಿವತ್ತು ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದರೆ, ದಿನ ನನ್ನ ಕನ್ಸಲ್ಲಿ ಬರೋ ಚಂದ್ರಿಕೆ ಇವತ್ತು ನನ್ನ ಕಣ್ಮುಂದೆ ಬಂದು ನಿಂತ ಹಾಗಿದೆ. ಥ್ಯಾಂಕ್ ಯು ಜಾನಿ ಅವರೇ. ಅದು ಥ್ಯಾಂಕ್ ಯು ಅಲ್ಲ, ಥ್ಯಾಂಕ್ ಯು. ಮಗಳೇ, ಟೈಮ್ ನೋಡಿಕೊಂಡು ಒಂದು ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡಿಸ್ತೀನಿ. ಆಮೇಲೆ ನಮ್ಮೂರಲ್ಲಿ ಇದೆಯಲ್ಲ ಪ್ಯಾಲೇಸು, ಅದನ್ನೇ ಬುಕ್ ಮಾಡಿಸ್ತೀನಿ. ಓಕೆನಾ? ಬರೋರೆ, ಇನ್ನು ಲೇಟ್ ಮಾಡೋದು ಬೇಡ. ಆ ದಡಿಯ ನಮ್ಮ ಕಡೆನೇ ನೋಡ್ತಾ ಇದ್ದಾನೆ. ಬನ್ನಿ ಲವ್ ಮಾಡೋಣ. ಅಂದರೆ ಲವ್ ಮಾಡ್ತಾರೆ, ಆ್ಯಕ್ಟ್ ಮಾಡೋಣ ಅಂದೆ. ಜಾನಿ ಅವರೇ, ನಂಗೆ ಸ್ಯಾನ್ ಸರ್ಕಸ್ ಆಯ್ತದೆ. ಬರೋರೆ,
ಅದು ಸರ್ಕಸ್ ಅಲ್ಲ, ನರ್ವಸ್. ಹೇಳ್ರಿ ಜಾಡ ನಂಗಿದ್ದೆಲ್ಲ ಸ್ಯಾನೆ ಹೊಸ್ತು. ಪಾರವ್ರೆ, ಅದ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತೀರಾ? ನಾನಿದ್ದೀನಲ್ಲ, ನಾನು ನಿಮಗೆ ಲವ್ ಮಾಡೋ ಥರ ಆ್ಯಕ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ಲವ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ನಾನು ಲವಲ್ಲಿ ಬಿದ್ದೋಗ್ಬಿಡ್ಬೇಕು. ಲವ್ ಮಾಡೋ ಥರ ನಾಟಕ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂದೆ. ಜಾನಿಯವ್ರೆ ಯಾಕೋ ನಂಗೆ ಸ್ಯಾನೆ ಭಯ ಆಯ್ತಾ ಅದೇ. ಪಾರವ್ರೆ, ಲವ್ ಮಾಡೋ ಹೊಸದ್ರಲ್ಲಿ ಇದೆಲ್ಲ ಕಾಮನ್. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಹಂಗಂದಿರಿಯಾ? ನಾನು ಅಂದಿದ್ದೆ ಹಾಗೆ. ಯಾವ ಹಾಡಮ್ಮ? ನಮ್ಮಂಥ ಪ್ರೇಮಿಗಳನ್ನ ದೂರ ಮಾಡೋಕ್ಕೆ ಅಂತ ಇರೋ ಇಂಥವ್ರ ಮುಂದೆ ಹಾಡೋದಕ್ಕಿರೋದು ಒಂದೇ ಹಾಡು. ಯಾವ್ದದು? ಲೋಕವು ಹೇಳಿದ ಮಾತು ಸಾಧನೆ ಕೇಳಿದು ನಾಡಿನ ಚಿಟ್ಟೆಯಲ್ಲಿ ಐ ಲವ್ ಯು ಚಂದು. ಐ ಲವ್ ಯು ಟು ಪಾರು. ಪಿಂಕಿ, ನಿನ್ಗೆ ನಾನು ಆಮೇಲೆ ಫೋನ್ ಮಾಡ್ತೀನಿ. ಚಂದು, ನಾನು ನಿನ್ನ ಬಿಟ್ಟು ಒಂದು ದಿನಾನೂ ಇರೋದಿಲ್ಲ. ನಾನು ಅಷ್ಟೇ ಪಾರು, ನಿನ್ನ ಬಿಟ್ಟು ಒಂದು ಕ್ಷಣನೂ ಇರಲ್ಲ. ಏನಂದ್ರಿ? ನಾಟಕ ನಾಟಕ. ಚಂದು, ನಂಗೊಂದು ವಿಷಯ ಗೊತ್ತಾಯ್ತು. ಯಾವನೊಬ್ಬ ದಡಿಯ ನಿಮ್ಮ ಮಟ್ಟಿಗೆ ಬಂದು ಅವ್ರ ಮಗಳನ್ನ ಮದ್ವೆ ಆಗು ಅಂತ ಹೇಳ್ತಾವನಂತೆ. ಅವನು ಬೇರೆ ಯಾರು ಅಲ್ಲ, ನಮ್ಮ ಮುದೂರ್ ಚಿಕ್ಕಪ್ಪ. ಚಿಕ್ಕಪ್ಪನೋ ಬೇಕುಫನೋ ಅವೆಲ್ಲ ನನಗೆ ಗೊತ್ತಿಲ್ಲ. ನಿನ್ ಲಗ್ನ ಅಂತ ಆದ್ರೆ ಅದು ನನ್ನೆಯ, ಇಲ್ಲಾಂದ್ರೆ ನಾನು ಪ್ರಾಣ ಬಿಟ್ಬಿಡ್ತೀನಿ. ಅದಕ್ಕೆ ನೀನು ಯಾಕೆ ಪ್ರಾಣ ಬಿಡಬೇಕು ಡಾರ್ಲಿಂಗ್? ನಾವಿಬ್ರು ಸೇರಿ ಅವನ್ನೇ ಮನೆಯಿಂದ ಓಡಿಸ್ಬಿಟ್ರಾಯ್ತು. ಇಲ್ಲ ಅಂದ್ರೆ ಮಲಗಿರೋ ಜಾಗದಲ್ಲಿ ತಲೆ ಮೇಲೆ ಕಲೆ ತಾಕ್ಬಿಡ್ತೀನಿ. ಒಳ್ಳೆ ಆಡಿಯೋ, ಹಂಗೆ ಮಾಡ್ಬಿಡು ಡಾರ್ಲಿಂಗ್. ಅದು ಆಡಿಯೋ ಅಲ್ಲ, ಐಡಿಯಾ. ಹಿಡಿದ್ರೆ ಜಾಡ. ಪಾರು ಡಾರ್ಲಿಂಗ್, ಟೈಮ್ ಆಯಿತು, ಬಾ ಇಬ್ರು ರೂಮ್ಗೆ ಹೋಗೋಣ. ನಾಟಕ ನಾಟಕ ನಡೀರಿ. ಚಿಕ್ಕಪ್ಪ ಹಾಲು ಕುಡೀರಿ. ಹಾಲು ಕುಡಿಯೋದು ಹಾಗಿರಲಿ, ನಿನ್ನ ಮೈದನ ಏನು ಮಾಡ್ತಿದ್ದ ಗೊತ್ತಾ? ಎದುರುಗಡೆ ಮನೆ ಹುಡುಗಿ ಹತ್ರ ಹೋಗಿ ಡ್ಯೂಯೇಟ್ ಹಾಡ್ತಾ ಇದ್ದ. ಸಾಲ್ದು ಅಂತೇಳಿ ರೂಮಿಗೆ ಬೇರೆ ಕರ್ಕೊಂಡು ಹೋದ. ಮಾಡ್ತೀನಿ ಅವನಿಗೆ. ಚಿಕ್ಕಪ್ಪ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ? ಚಂದೋಗಿದೆಲ್ಲ ಹೊಸ್ದಲ್ಲ. ಇವತ್ತು ಇವಳು, ನಾಳೆ ಇನ್ನೊಬ್ಳು, ನಾಡಿದ್ ಮತ್ತೊಬ್ಳು. ಅಯ್ಯೋ ಅಯ್ಯೋ ಅಯ್ಯೋ, ಈ ವಿಷಯ ಕೇಳಿ ನಂಗೆ ತುಂಬ ಸಂತೋಷ ಆಯ್ತಮ್ಮ. ಯಾಕೆ ಗೊತ್ತಾ, ನನ್ನ ಮಗಳು ಪಿಂಕಿಗೂ 15 ಜನ ಬಾಯ್ ಫ್ರೆಂಡ್ ಇದ್ದಾರೆ. ನೀನು ಜಾನಿಗೆ ಫೋನ್ ಮಾಡಿ ಹೇಳು, ನನ್ನ ಮಗಳಿಗೆ ಈ ಹುಡುಗನೇ ಫಿಕ್ಸ್ ಅಂತೇಳಿ. ಅಣ್ಣಪ್ಪನವ್ರೆ, ಕಂಗ್ರ್ಯಾಚುಲೇಷನ್. ಇದನ್ನ ಯಾಕ್ರಿ ಹೇಳ್ತಿದ್ದೀರಾ? ಏನಣ್ಣಪ್ಪನವ್ರೆ ಹಿಂಗೆ ಹೋಗ್ಬಿಟ್ರಿ. ಇವತ್ತು ನಿಮ್ಮ ಒಪ್ಪಂದ ಆದ್ರೆ 2ನೇ ಮದುವೆ ಆಯ್ತಾ ಇದ್ದಾರಿ, ಅದಕ್ಕೆ ಹೇಳ್ದಿ. ಗೌಡ್ರೆ, ಆಗಿರೋ ಗಾಯಕ್ಕೆ ಖಾರದ ಪುಡಿ ಹಚ್ಚೋ ಮಾತಾಡ್ಬೇಡಿ, ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ಅಣ್ಣಪ್ಪನವ್ರೆ, ಎಂತ ಮಾತು ಅಂತಾಡ್ರಿ. ಈ ಗೌಡ ಯಾವತ್ತು ಖಾರದ ಪುಡಿ ಹಚ್ಚ ಕೆಲಸ ಮಾಡಲ್ಲ. ಆಗಿರೋ ಗಾಯಕ್ಕೆ ಗುಲಾಮ್ಸ್ ಅವ್ರತಾನೆ ನೋಡಿ. ಎಂತೆಂತರೋ 2 ಮದುವೆ ಆಗಾರೆ, ನೀವ್ ಯಾಕೆ ಎದರ್ಕೊಂಡ್ರಿ? ಆಗಿ ರೀ, ನನ್ಗೆ ಯಾವ 2ನೇ ಮದುವೆನೂ ಬೇಕಾಗಿಲ್ಲ. ಬೇಕಿದ್ರೆ ನೀವೇ ಇನ್ನೊಂದು ಆಗಿ. ಅಣ್ಣಪ್ಪನವ್ರೆ, ನೀವು ನಗ್ನಗ್ತಾ ಮದುವೆ ಆಗ್ಬೇಕು. ನಿಮ್ಮನ್ಗೂ ಹಾಕ ದುಡ್ಡಿಲ್ಲ ಅಂದ್ರೆ ಕೇಳಿ, ನಾನು ಕೊಡ್ತೀನಿ. ಹೊಸ ಹೆಂಡ್ರನ್ನ ನೀವು ನೋಡ್ಕೊಳ್ಳಿ, ಹಳೆ ಹೆಂಡ್ರನ್ನ ನಾನು ನೋಡ್ಕೊತೀನಿ. ಅಂದ್ರೆ ಇಂಥ ಟೈಮ್ಲಿ ನೀವು ಕೋಪ ಮಾಡ್ಕೋಬಾರ್ದು, ಖುಷಿಯಾಗಿರ್ಬೇಕು. ಚಿಕ್ಕಪ್ಪ, ನನ್ ಮಾತು ಸ್ವಲ್ಪ ಕೇಳಿ. ಪಿಂಕಿಗೆ ಚಂದ ಸರಿಯಾದ ಜೋಡಿ ಅಲ್ಲ. ಮಗಳೇ, ನನ್ನ ಮಗಳಿಗೆ ಚಂದು ಸರಿಯಾದ ಜೋಡಿ ಅಂತ ನನಗೆ ಗೊತ್ತು. ಅದಕ್ಕೆ ತಾನೇ ಇವನ ಜೊತೆ ಮದುವೆ ಮಾಡ್ತಾ ಇರೋದು. ನನ್ನ ಮಗಳಿಗೆ ಒಳ್ಳೆ ಗಂಡ ಬೇಕಾಗಿಲ್ಲ, ಇವನ್ ತರ ತರಲೆ ಕಜಡ ಗಂಡನೇ ಬೇಕು. ಮೂಕಣಿ ಅವಳಿ ಹಿರೀಕರೆ, ಈ ತರ ಕೂಲಿಗೆಟ್ಟೋಗಿರೋ ಗಂಡು ನಿಮ್ಗೆ ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಚಂದು, ತಾಂಬೂಲ ಬದಲಾಯಿಸ್ಕೊಳ್ಳೋಣ. ಒಪ್ಪಿಗೆ ಕಡೆ ಏನ್ ನೋಡ್ತೀಯ? ಅದಕ್ಕೆ ಒಪ್ಪಿಗೆ ಕೊಟ್ಟ ಮೇಲೆ ತಾನೇ ಈ ಕಾರ್ಯ ಶುರು ಮಾಡ್ತಾ ಇರೋದು. ಅಣ್ಣಪ್ಪನವ್ರೆ, ಹತ್ಗನೆ ಒಪ್ಕೊಂಡ್ರೆ ಅಂದ್ರೆ ಯಾಕೆ ತಲೆ ಕೆಡ್ಸ್ಕೊಂಡ್ರಿ? ಶುರು ಮಾಡ್ಕೊಳ್ಳಿ. ಕೂತ್ಕೊಂಡ್ರು ಸರಿ. ಅಯ್ಯೋ ಶಿವನೇ, ಊರಿಂದ ನಿಮ್ಮ ಅವ್ವ ಬರೋದು ಲೇಟ್ ಆಯ್ತದೆ. ನಿಮ್ಮ ಹತ್ಗನೆ ತಾಂಬೂಲ ಬದಲಾಯಿಸ್ಕೊಂಡ್ಬಿಡ್ಲಿ. ಬದಲಾಯಿಸಿ. ಚಂದು, ನೀನೇ ಲಗ್ನ ಆಯ್ತಾ ಇರೋದು ಸರಿ ಇಲ್ಲ. ಯಾ ಹುಡುಗಿ, ಇಲ್ಲಿ ನಡೀತಾ ಇರೋದು ಮದುವೆ ಅಲ್ಲ, ಮದುವೆ ಮುಂದಿನ ತಿಂಗಳು. ಇಲ್ಲಿ ನಡೀತಾ ಇರೋದು ನಿಶ್ಚಿತಾರ್ಥ. ಮೂಕಣಿ ಅವಳಿ ಹಿರೀಕರೆ, ಈಗಿನ ಕಾಲದವಕ್ಕೆ ಮದುವೆ ಯಾವ್ದ, ಒಪ್ಪಂದ ಯಾವ್ದ, ಪ್ರಾಸ್ತ ಯಾವ್ದ ಅಂತಲೇ ಗೊತ್ತಾಗಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ನಿಶ್ಚಿತಾರ್ಥ ನಡಿಬಾರ್ದು ಅಷ್ಟೇಯ. ಚಂದು ಯಾವತ್ತಿದ್ರು ನನಗೆ ಮಾತ್ರ ಸ್ವಂತ. ನೋಡಮ್ಮ, ಇವನ್ ಯಾರ್ಯಾರಿಗೆ ಸ್ವಂತ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಅವ್ರು ನನಗೆ ಮಾತ್ರ ಸ್ವಂತ. ಅವ್ರಿಲ್ದೆ ನನ್ಗೆ ಒಂದ್ ಕ್ಷಣನೂ ಬದುಕಿರಕ್ಕಿಲ್ಲ. ನಾನು ಅಷ್ಟೇ ಪಾರು, ನಿನ್ನನ್ನು ಬಿಟ್ಟು ಬದುಕಲ್ಲ. ಇಷ್ಟು ದಿನ ಎಲ್ಲರ ಮುಂದೆ ಮುಚ್ಚಿಟ್ಟಿದ್ದ ಸತ್ಯನ ಇವತ್ತು ಹೇಳ್ಬಿಡು.
ಆಯ್ತು ಚಂದು, ಎಲ್ಲ ದಿಟನೂ ಹೇಳ್ಬಿಡ್ತೀನಿ. ಅದು ಅದು ನನ್ ಚಂದು ಕೂಸ್ಗೆ ತಾಯಿ ಆಯ್ತವ್ನಿ. ಈ ಪಾರು ಕೆರೆ ತಗೊಂಡು ಜ್ವರ ಬರ ಮಟ್ಟು ಹೊಡೆದು ಬಿಡ್ತೀನಿ. ನೀ ಹೇಳ್ತಾ ಇದ್ದಿಟ್ಟುವಾ ಬಾಬು, ನಾಟ್ಕ ಶಂಕರೇಶ್ವರ, ಒಂದು ಗಳಿಗೆಲ್ಲಿ ಬೇರೆ ಕಿಳಿಸ್ಬಿಟ್ಟಿದ್ಲಲ್ಲಪ್ಪ. ಅಲ್ಲ ನೋಡ್ರೆ, ಆ ಹುಡುಗಿ ತಾಯಿ ಆಗ್ತಾ ಇರೋದು ನಮ್ಮ ಚಂದು ಕೂಸ್ಗೆ. ನೀವ್ ಯಾಕೆ ಅಷ್ಟೊಂದು ಗಾಬರಿ ಮಾಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿ ಕಿವಿಯಲ್ಲಿ ಪಿಸುಬಿಡ್ತಾ ಇದ್ದೀರಾ? ನೋಡಮ್ಮ, ನೀನು ತಾಯಿ ಆಗ್ತಾ ಇರೋದು ಸಂತೋಷ. ಇರು ಒಂದು ನಿಮಿಷ. ತಗೊಳಮ್ಮ, ಇದು ಬ್ಲ್ಯಾಂಕ್ ಚೆಕ್ಕು. ಇದ್ರಲ್ಲಿ ಎಷ್ಟು ಬೇಕಾದರೂ ಬರ್ಕೋ, ಆದರೆ ನಮ್ಮ ಚಂದು ವಿಷಯಕ್ಕೆ ಮಾತ್ರ ಬರಬಾರ್ದು ನೀನು. ಕಿತ್ಕೊಂಡು ಓಡೋಗ್ಬಿಡು. ನಂಗೆ ನಿಮ್ಮ ದುಡ್ಡು ಬೇಡ. ನಂಗೆ ನನ್ನ ಪಿರುತಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಅಯ್ಯೋ, ತಟ್ಟು ಕೊಟ್ಟಿರ್ತದೆ. ತೊಟ್ಟಿಗೆ ಬೇರೆ ನೀರು ತುಂಬಿಲ್ಲ, ಮುಳುಗಿಸ್ಬಿಡು ಅಂದ್ರೆ ಕಿತ್ಕೊಂಡು ಓಡೋಗು. ನೋಡಿದ್ರ ಚಿಕ್ಕಪ್ಪ, ಪ್ಲೀಸ್ ಅವರಿಬ್ರು ಪ್ರೀತಿನ ಒಪ್ಕೊಳ್ಳಿ. ಐ ಡೋಂಟ್ ಲೈಕ್ ಇಟ್. ಪಾರೋರೆ, ಇದರಲ್ಲಿ ನಿಮ್ಮದು ಎಂತ ತಪ್ಪಿಲ್ಲ. ತಪ್ಪೆಲ್ಲ ಇರೋದು ಈ ಸುರುಸುರು ಬರ್ತಿದೆ. ಯಾವಲ್ಲ ಅಪುಲ್ಮೆಂಟ್ಲು ಮಾತಾಡುವಾಗ ಮಧ್ಯದಲ್ಲಿ ಭಯ ಆಗೋದು. ರಾಕೆ, ಇಲ್ಲೇನು ನಡೀತಿದೆ ಅಂತ ನಿನಗೆ ಗೊತ್ತಿಲ್ಲ. ಸುಮ್ಮನೆ ಆಚೆ ಹೋಗಪ್ಪ. ಓ ಡಂಗರಾಜ, ಸುಮ್ಮನೆ ಇದ್ರೆ ಸರಿ. ಅಲ್ಲ, ನಿಮ್ಮನ್ನ ನೀವು ಎಂತ ನೆನೆಸಿದ್ದೀರಾ? ಸಿಕ್ಕಿದ ಹುಡುಗಿಯರೊಟ್ಟಿಗೆ ಚೆಲ್ಲಾಟಾಡ್ಲಿಕ್ಕೆ ನೀವೆಂತ ಸಿಕ್ಕಿಷ್ಟ ಪರಮಾತ್ಮವ? ನಿಮಗೆ ಅಜ್ಜಿ ಮಾಡ್ತೀನಿ. ಅಯ್ಯ ನೀನ್ ಅದೇ ಬೇರೆ ಒಂದು ನಿಮಿಷ, ನೀವು ಬರಕ್ ಹೋಗ್ಬೇಡಿ. ಇತ್ತವಶ್ಯ ಬೋವಲ್ಲಿ ಏನ್ ನಡೀತದೆ ಇಲ್ಲಿ? ಯಾರು ಇವನು? ಅಯ್ಯ, ಇವ ಬುಚ್ಚ. ಇವನ್ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಈ ಹೆಣ್ಣಿನ ಬಗ್ಗೆ ಮಾತಾಡಿ. ಚಂದು ಇಲ್ದೆ ನಾನು ಬದುಕಿರಕ್ಕಿಲ್ಲ. ಚಂದು ಯಾವತ್ತಿದ್ರು ನನಗೆ ಸ್ವಂತ. ನೋಡಮ್ಮ, ನೀನ್ ನೋಡಿದ್ರೆ ನನ್ನ ಮಗಳು ನೋಡ್ದಂಗೆ ಆಗತ್ತೆ. ಒಂದು ಕೆಲಸ ಮಾಡೋಣ, ನಿಮ್ಮಿಬ್ಬರನ್ನು ಚಂದುಗೆ ಕೊಟ್ಟು ಮದುವೆ ಮಾಡ್ತೀನಿ, ಓಕೆನಾ? ಮಮ್ಮಿ, ಮದುವೆ ಆದ್ಮೇಲೆ ಇಬ್ರು ಆಗ್ತಾರೆ ಕಣ ಮಮ್ಮಿ. ಐ ಲೈಕ್ ಇಟ್. ಏ ಪಾರು, ಅಣ್ಣಪ್ಪನವ್ರು ಕೂಸ್ಕೊಂಡು ನೀ ತಾಯಿ ಅಂತ ಯಾಕೆ ಕೇಳ್ಕೊಂಡೆ? ಬಾವು, ನಾನೆಲ್ಲಿ ಹೇಳ್ದಿ? ಜಾನಿಯವರೇ ಹೇಳಿದಂಗೆ ಹೇಳು ಅಂತ, ಅದಕ್ಕೆ ಹಂಗೆ ಹೇಳ್ದಿ. ಓ ಅಣ್ಣಪ್ಪನವ್ರಿ, ನಿಮ್ ಕೂಸ್ಕ ಪಾರು ತಾಯಿ ಅಂತ ಯಾಕೆ ಹೇಳ್ಕೊಟ್ರಿ? ಇದ್ರಲ್ಲಿ ತಪ್ಪೇನಿದೆ ಗೌಡ್ರೆ? ಇನ್ನೊಂದ್ಸತಿ ಹೇಳಿ. ಗೌಡ್ರೆ, ಇದ್ರಲ್ಲಿ ಅವಮಾನ ಆಗುವಂಥದ್ದೇನಿದೆ? ಹೇಳಿಸುವಂತ ಪರಿಸ್ಥಿತಿ ಬಂತು, ಅದಕ್ಕೆ ಹೇಳ್ಸುದ್ನಪ್ಪ. ಓ ಅಣ್ಣಪ್ಪನವ್ರಿ, ನಿಮ್ಮ ಪರಿಸ್ಥಿತಿ ಕಟ್ಕೊಂಡು ನನ್ಗೆ ಏನೂ ಆಗ್ಬೇಕಾಗಿಲ್ಲ. ಇನ್ಮೇಲೆ ಅವ ನಾಟಕ ಮಾಡಲ್ಲ, ಎಲ್ಲ ಕ್ಯಾನ್ಸಲ್. ಮಧು, ಗೌಡ್ರಿಗೆ ನೀನಾದ್ರೂ ಸ್ವಲ್ಪ ಅರ್ಥ ಮಾಡ್ಸಮ್ಮ. ನೀವೇನು ಹೇಳೋದು, ನಾನೇ ಅರ್ಥ ಮಾಡಿಸ್ಕೊತೀನಿ. ಮಧುರ ಅವ್ರೆ, ಅರ್ಥ ಮಾಡಿಸಿ. ಗೌಡ್ರೆ, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ರಾ? ಪಾರು ಮಾಡ್ತಿರೋದಲ್ಲ ಜಸ್ಟ್ ನಾಟಕ. ಇದರಿಂದ ಏನು ತೊಂದರೆ ಆಗಲ್ಲ, ಬಿಟ್ಟು ಹಾಕಿ. ಮಧುರ ಅವ್ರೆ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಈ ಥರ ಮಾಡಕ್ಕೆ ಒಪ್ಕೊಂಡು, ಆದ್ರೆ ಅಣ್ಣಪ್ಪನವ್ರು ಇದನ್ನೇ ಉಪಯೋಗಿಸ್ಕೊಂಡು ಮದುವೆ ಆಗದಿರೋ ಒಂದು ಹೆಣ್ಣನ್ನು ಬಾಳನ್ನ ಹಾಳು ಮಾಡಕ್ಕೆ ಹೊಂಟಾರಲ್ಲ. ಆಚೆ ಜನಕ್ಕೆ ವಿಷಯ ಗೊತ್ತಾದ್ರೆ ಅವಳ ಗತಿ ಏನಾಗಬೇಕು ಹೇಳಿ? ಗೌಡ್ರೆ, ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಪಾರು ಅವ್ರಿಗೆ ನಾನಿದ್ದೀನಿ. ಏನಂದ್ರೆ? ಅಂದ್ರೆ ಇದೆಲ್ಲ ನಾಟಕ ಅಂತ ಹೇಳಿ ನಾನು ಸರಿ ಮಾಡ್ತೀನಿ. ಗೌಡ್ರೆ, ನೀವು ಜಾನಿ ಕಡೆ ನೋಡೋದನ್ನ ಬಿಟ್ಟು ನನ್ನ ಕಡೆ ನೋಡಿ. ಮಧುರ ಅವ್ರೆ, ನಾ ಯಾವಾಗಲೂ ನಿಮ್ಮ ಚೊರ್ಕೆ ನೋಡ್ತಾ ಇರ್ತೀನಿ, ಆದ್ರೆ ನೀವೇ ನನ್ನ ನೋಡಲ್ಲ. ಏನಂದ್ರೆ? ಮಧುರ ಅವ್ರೆ, ನಿಮ್ಮ ನೋಡ್ಕೊಂಡೆ ನಾ ಇದಕ್ಕೆಲ್ಲ ಒಪ್ಕೊಂಡದು. ಅಣ್ಣಪ್ಪನವ್ರು ನೋಡ್ಕೊಂಡು ಯಾವನು ಒಪ್ಕೊಂಡನು? ಈಗ ಆಗೋಗಿದೆ, ಮುಂದೇನ್ ಮಾಡೋಣ ಅಂತ ಯೋಚನೆ ಮಾಡಿ. ಇದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಅದೇನು ಹೇಳ್ಬಿಡಿ. ಸಾರಿ, ಐ ಆಮ್ ವೆರಿ ಸಾರಿ. ಅದನ್ನ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಮಾಡಿ ತೋರಿಸ್ನಿಲ್ಲ ಅಂದ್ರೆ ಬ್ಯಾನ್ಸರ್ ಏನಾದ್ದು ಅಂತ ನಾನು ನಿಮಗೆ ತೋರಿಸ್ತೀನಿ. ಹಲೋ, ಹೌದು ಸರ್, ನಾನೇ ಸೂರಿ ಮಾತಾಡ್ತಾ ಇರೋದು. ಏನ ಮ್ಯಾಟ್ರಿಮೋನಿಯಲ್ ಆಫೀಸಿಂದನಾ? ಹೌದು ಸರ್, ನಾನೇ ಪ್ರೊಫೈಲ್ ಕೊಟ್ಟಿದ್ದು. ನನಗೆ ಮದುವೆ ಆಗೋಕ್ಕೆ ಸುಂದರವಾಗಿರೋ ಹುಡುಗಿ ಬೇಕಾಗಿತ್ತು. ಹೇಳಿ ಸರ್. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಏನ? ಓಕೆ ಓಕೆ, ನನಗೆ ಫೋನ್ ಕಟ್ ಮಾಡ್ಬಿಡ್ತೀನಿ. ಏನಾಯ್ತಾ? ಈ ಮ್ಯಾಟ್ರಿಮೋನಿಯಲ್ ಆಫೀಸರ್ ಇದಾರಲ್ಲೋ, ಅದೇ ಮದುವೆ ಮಾಡ್ಸರ್ ತಾನೆ? ಅಲ್ಲ, ತಿಥಿ ಮಾಡ್ಸಾರು. ಸರಿ ಮಾಡಿಸ್ಕೋ. ಲೇ, ನನ್ಗೊಂದು ಹುಡುಗಿ ಹುಡ್ಕೊಡಿ ಅಂತ ಪ್ರೊಫೈಲ್ ಕೊಟ್ಟಿದ್ದೆ, ಅದಕ್ಕೆ ಫೋನ್ ಮಾಡಿದ್ರು. ಅಂದ್ರೆ ನೀನ್ ಮದುವೆ ಆಗ್ತಿದ್ಯಾ? ನೋಡು, ಮದುವೆ ಹಾಕಿಂತ ಮುಂಚೆ ನನಗೆ ಪಾರ್ಟಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಫಸ್ಟ್ ನೈಟ್ ನಡೆಯೋ ಜಾಗಕ್ಕೆ ಆಗ್ಬಿಟ್ಬಿಡ್ತೀನಿ. ಲೇ, ಅವ್ರು ನನ್ನ ಮದುವೆ ಮಾಡ್ಸಕ್ಕಲ್ಲ ಕಣ ಫೋನ್ ಮಾಡಿದ್ದು, ಬಾಯಿಗೆ ಬಂದಂಗೆ ಬೈತಾ ಇದಾರೆ.
ನಾವು ಮದುವೆ ಮಾಡಿಸೋದು ಮನುಷ್ಯರಿಗೆ ಗೋರಿಲಾಗಳಿಗಲ್ಲ ಅಂದ್ರು. ಲೇ, ನಿನ್ನ ಕಣ್ಣಿಗೆ ನಾನು ಗೋರಿಲ್ಲ ತರ ಕಾಣ್ತಾ ಇದ್ದೀನೇನೋ? ಅದು ನಾನು ಬಾಯ್ ಬಿಟ್ಟು ಬರ ಹೇಳ್ಬೇಕಾ? ನನ್ನೇ ಗೋರಿಲ್ಲ ಅಂತ್ಯ? ಬೇಡ, ಬೇರೆ ಪ್ರಾಣಿ ಇದೆ, ಅದಕ್ಕೆ ಹೋಲಿಕೆ ಮಾಡ್ತೀನಿ. ಅದೇ ನೀರಲ್ಲಿ ಅಯ್ಯೋ ನೀನು ನಿಲ್ಲಿಸ್ರು, ಯಾಕ್ರಿ ಒಳ್ಳೆ ಗೋರಿಲ್ಲಗಳ ತರ ಕಿತ್ತಾಡ್ತಾ ಇದ್ದೀರಾ? ಜಾನೇಣ, ಈ ಗಂಡು ಗೋರಿಲಾಗೆ ಒಂದು ಹೆಣ್ಣು ಗೋರಿಲ್ಲ ತಗ್ಲಾಕಿ. ಲೇ, ಇವನಿಗೆ ಮಾತ್ರ ಅಲ್ಲ ಕಣ, ನಿನಗೂ ಸೇರಿಸಿ ಮದುವೆ ಮಾಡ್ಬಿಡ್ತೀನಿ. ಧನಿ ಬಾಯ್, ನೀವು ನಮ್ಮಿಬ್ರಿಗೂ ಮದುವೆ ಮಾಡಿಸ್ತೀರಾ? ಏನು ಮ್ಯಾಟ್ರಿಮೋನಿಯಲ್ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಮಾಡಿ, ಒಳ್ಳೆ ದುಡ್ಡು ಬರುತ್ತೆ. ನನ್ನಂತ ಒಂದು 10,000 ರೂಪಾಯಿ ಜಾಸ್ತಿನೇ ಕೊಡ್ತಾರೆ. ಲೇ, ನಾನು ಏನಾದರೂ ಮಾಡ್ಕೋತೀನಿ, ಅದೆಲ್ಲ ನಿಮ್ಗೆ ಯಾಕ್ರೋ? ನೋಡಿ, ನಿಮ್ಗೆ ಒಟ್ಟಿನಲ್ಲಿ ಮದುವೆ ಮಾಡಿಸ್ಬೇಕು ಅಷ್ಟೇ ತಾನೇ? ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಲೇ, ನಮ್ಮ ಮನೆಗೆ ಮಧು ಚಿಕ್ಕಪ್ಪ ಒಬ್ಬ ಬಂದಿದ್ದಾನ ಕಣ. ಅವನ ಮಗಳಿಗೆ ಒಬ್ಬ ಪೊರ್ಕಿ ಕಂತ್ರಿ ಅಂತ ಅಳಿಯಬೇಕಂತೆ. ನನಗೆ ಗೊತ್ತಿರೋ ಹಾಗೆ ನಮ್ಮ ಏರಿಯಾದಲ್ಲಿ ಕಂತ್ರಿ ಕಜ್ಜಿ ನಾಯಿಗಳು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹೀಗಾಗಿ ನಿಮ್ಮಿಬ್ಬರನ್ನ ಅವ್ನ ಮುಂದೆ ಕರ್ಕೊಂಡು ನಿಲ್ಲಿಸ್ತೀನಿ. ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ರು ಸೆಲೆಕ್ಟ್ ಆದರೂ ನಿಮ್ಮ ಜೀವನ ಸೆಟ್ಲ್ ಆಗ್ಬಿಡುತ್ತೆ ಕಣ್ರೋ. ವರದಕ್ಷಿಣೆ ಅಂತ 5,000ನಾ? 9 ನೀನೇ ಆಗ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಎದ್ದು ಬಂದಿದ್ದು ಇತಿಹಾಸದಲ್ಲೇ ಇಲ್ಲ. ಲೇ, ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ರೋ. 50,000ನಾ? ಸೂರೇ ನೀನೇ ಆಗ್ಬಿಡ. ಲೇ, ಇನ್ನೊಂಚೂರು ಯೋಚನೆ ಮಾಡ್ರೋ. 5 ಲಕ್ಷನಾ? ನನಗೂ ಓಕೆ, ಆದ್ರೆ ಬೇಡ. ಲೇ, ಹತ್ತತ್ರ ಬಂದಿದ್ರೆ ಕಣ್ರೋ, ಇನ್ನೊಂಚೂರು ಯೋಚನೆ ಮಾಡ್ರೋ. ಅಂದ್ರೆ 50 ಲಕ್ಷನಾ? ನನಗೂ ಓಕೆ. ನನಗೂ ಓಕೆ. ನನಗೆ ಮದುವೆ ಮಾಡಿಸ್ಬೇಕು. ಎದಳ್ರ ಜಾನೇಣ, ನಿಮಗೆ ಗೊತ್ತಿಲ್ಲ ನಾನು ಎಂತ ಲೋಪರು ಅಂತ. ಲೋಪರ್ಗಳೆಲ್ಲ ದೊಡ್ಡ ಲೋಪರು. ಅವನು ಲೋಪರ್ಗಳೆಲ್ಲ ಲೋಪರ್ ಅಂದ್ರೆ ನಾನು ಡಬ್ಬ ಲೋಪರು. ನಾನು ತ್ರಿಬಲ್ ಲೋಪರು. ಲೇ, ನೀವೆಂತ ಲೋಪರ್ಗಳು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ್ರ. ನಿಮ್ಮಿಬ್ಬರನ್ನು ಕರ್ಕೊಂಡೋಗಿ ಅವ್ರ ಮುಂದೆ ನಿಲ್ಲಿಸ್ತೀನಿ. ನೀನು ಸೆಲೆಕ್ಟ್ ಆದ ನಿನ್ಗೆ 50 ಲಕ್ಷ, ನೀನು ಸೆಲೆಕ್ಟ್ ಆದ್ರೆ ನಿನ್ಗೆ 50 ಲಕ್ಷ, ಇನ್ನು ಉಳಿದಿದ್ದೆಲ್ಲ ನನಗೆ. ಡೀಲ್ ಓಕೆನಾ? ಬೇಡ ಅಂದ್ರೆ ಬಿಡಿ, ನಾನೇ ಇನ್ನೊಂದು ಮದುವೆ ಆಗ್ಬಿಡ್ತೀನಿ. ಡೀಲ್ ಓಕೆ. ಜಾನಿ ಬಾಯ್, ನೀವು ಈ ನಮೂನೆ ಪಟ್ಟಿಂಗ್ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಚಿಕ್ಕಪ್ಪ, ಬಿಸಿ ಬಿಸಿ ಕಾಫಿ ರೆಡಿ. ನನ್ನ ಜೀವಮಾನದಲ್ಲಿ ಇಂಥ ಅದ್ಭುತವಾದ ಕಾಫಿ ಕೊಡ್ದಿಲ್ಲ ಕಣಮ್ಮ. ಮಾವ, ನಿಮ್ಗೋಸ್ಕರ 2 ಸಂಬಂಧ ಹುಡ್ಕೊಂಡ್ ಬಂದಿದ್ದೀನಿ. ನನ್ನ ಮಗಳ ಮುಂದೆನೇ ಇದನ್ನ ಹೇಳ್ತಾ ಇದೆಯಲ್ಲೋ, ಸಪರೇಟಾಗಿ ಹೇಳಕ್ಕಿಲ್ವಾ? ಮಾವ, ನಾನು ಸಂಬಂಧ ಹುಡ್ಕೊಂಡ್ ಬಂದಿರೋದು ನಿಮಗಲ್ಲ, ನಿಮ್ಮ ಮಗಳಿಗೆ 2 ಗಂಡು ಹುಡ್ಕೊಂಡ್ ಬಂದಿದ್ದೀನಿ. ಅವ್ರೆಂತ ಕಚಡ ಕಜ್ಜಿ ನಾಯಿಗಳು ಅಂದ್ರೆ ಅವ್ರಂತ ಕಚಡಗಳು ಇಡೀ ಪ್ರಪಂಚದಲ್ಲೇ ಯಾರು ಇಲ್ಲ. ವೆರಿ ಗುಡ್, ವೆರಿ ಗುಡ್. ಅವ್ರು ಎಷ್ಟು ಕಚಡ ಅಂತ ನಾನು ಕಣ್ಣಾರೆ ನೋಡ್ಬೇಕು. ಕರ್ಸ ಅವ್ರನ್ನ. ಯಾರಲ್ಲಿ? ಯಾರು ಇಲ್ಲ ಇಲ್ಲಿ. ಹಂಗಂತವ್ರೆ ಬನ್ನಿ. ಹಲೋ ದಡಿಯಾ, ಹೆಂಗಿದ್ಯಮ್ಮ? ಒಳ್ಳೆ ಮರ್ಯಾದೆ. ಚೆನ್ನಾಗಿದ್ದೀನಪ್ಪ. ನೀನ್ ಹೆಂಗಿದ್ಯಾ? ಹಲೋ ಗಬ್ಬರ್ ಸಿಂಗ್. ಸ್ವಲ್ಪ ಹಿರೀಕ್ರಿ ಮರ್ಯಾದೆ ಕೊಡ್ರಯ್ಯ. ನೋಡ್ ಗುರು, ನಂಗೆ ಕೊಡೋದೇ ಇಷ್ಟ ಆದ್ರೆ ಇಟ್ಕೋ, ಇಲ್ಲ ಅಂದ್ರೆ ನಾನು ನನ್ನ ಸ್ಟೈಲಲ್ಲಿ ಮಾತಾಡ್ಬೇಕಾಗತ್ತೆ. ಹಾ ಚಿಕ್ಕಪ್ಪ, ಮರ್ತು ಬಿಟ್ಟಿದ್ದೆ. ನೀವೆಲ್ಲರೂ ಮಾತಾಡ್ತೀರಿ, ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ. ಮೇಡಮ್, ಕಾಫಿನ ಕತ್ತೆಗಳು ಕುಡಿಯೋದು. ನಮ್ಗೇನಿದ್ರು ಸರಾಯ ಬೇಕು. ನಿಮ್ ಮನೇಲಿ ಸರ ಇದ್ರೆ ಕೊಡಿ, ಅದು ಚಿಲ್ಡ್ ಇದ್ರೆ ಮಾತ್ರ. ನಮ್ಮನೇಲಿ ಅದೆಲ್ಲ ಸಿಗಲ್ಲ. ಅದು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಗಾಂಜಾ ಅಪ್ಪಿ ಮಾತ್ರ ನಮಗೆ ಬೇಕೇ ಬೇಕು. ಹೆಂಗೆ ಸೂಪರ್. ಇಂಥ ಹೈಟೆಕ್ ತರ್ಲೆಗಳು ನಿಮ್ಗೆ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಚಿಕ್ಕಪ್ಪ, ನಾನು ಇಂಥ ತರ್ಲಗಳನ್ನ ಎಲ್ಲೂ ನೋಡಿಲ್ಲ. ಆದರೆ ನನ್ಗೆ ಯಾಕೋ ಇವ್ರು ತರ್ಲೆಗಳು ಅನ್ನಿಸ್ತಾ ಇಲ್ಲ. ನಾನು ಇವ್ರನ್ನ ಸ್ವಲ್ಪ ಇಂಟರ್ವ್ಯೂ ಮಾಡಬೇಕು. ಅದಕ್ಕೇನು ಮಾವ, ಮಾಡ್ಕೊಳ್ಳಿ. ಏನಪ್ಪ ತರ್ಲೆಗಳ, ನೀವು ಯಾವ್ಯಾವ ರೀತಿ ತರಲೆ ಮಾಡಿದ್ರೆ ಸ್ವಲ್ಪ ಹೇಳ್ತೀರಾ? ದಡಿಯಾ, ನನಗೆ ಹುಡುಗಿರ್ನ ರೇಗ್ಸಕ್ಕೆ ವಯಸ್ಸಿನ ಲಿಮಿಟೇ ಇಲ್ಲ, ರೇಗಿಸ್ತಾನೆ ಇರ್ತೀನಿ. ಈ ವಯಸ್ಸಾದವ್ರು ಚೊಂಬ್ ಹಿಡ್ಕೊಂಡು ಹೋಗ್ತಾರಲ್ಲ, ಆ ಚೊಂಬನೇ ಅಭ್ಯಾಸ ಮಾಡ್ಬಿಡ್ತೀನಿ. ಈ ರೋಡ್ ಸೈಡ್ ಅಲ್ಲಿ ಚಾಪೆ ಹಾಸ್ಕೊಂಡು ಮಲಗಿರ್ತಾರಲ್ಲ, ಅವ್ರನ್ನ ಎತ್ತಾಕೊಂಡು ಹೋಗಿ ಚರಂಡಿಲಿ ಮಲಗಿಸ್ಬಿಡ್ತೀನಿ. ಈ ಮದುವೆಗಳು ನಡೀತಿರುತ್ತಲ್ಲ, ಅಲ್ಲಿಗೆ ನಾವು ಸ್ಟೈಲಾಗಿ ಹೋಗಿ ಅಲ್ಲಿ ಇರೋ ಬರೋದನ್ನೆಲ್ಲ ದೋಚ್ಕೊಂಡು ನಮ್ಮ ರೂಮಿಗೆ ತಗೊಂಡೋಗಿ ವಾರನ್ಗಟ್ಲೆ ತಿಂತೀವಿ. ಇನ್ನೂ ಏನೇನು ಕ್ವಾಲಿಟಿ ಇದೆಯಪ್ಪ ನಿಮ್ಮ ಹತ್ರ? ಲೇ, ಇಷ್ಟು ಹೇಳಿದ್ಮೇಲೆ ಮತ್ತೆ ಕೇಳ್ತಾ ಇದ್ದಾನಲ್ಲೋ, ಇದಕ್ಕಿಂತ ಕಚಡ ಕೆಲಸ ಇನ್ಯಾವ್ದಿದೆಯೋ? ನನಗೂ ಗೊತ್ತಾಯ್ತಿಲ್ಲ. ಚಂದು, ನೋಡ್ತಾ ಇದ್ರೆ ಇವರಿಬ್ಬರನ್ನು ಒದ್ದು ಹೊರಗಡೆ ಹಾಕ್ಬೇಕು ಅನ್ಸುತ್ತೆ. ಯಾಕೆ ಮಾವ, ಇವ್ರು ಇಷ್ಟ ಆಗ್ಲಿಲ್ವಾ? ಅಯ್ಯೋ, ಅವ್ರಿಗಿಂತ ನೀನು ಇಷ್ಟ ಆಗಿದೆ ಕಣೋ. ಈ ಪಾಪಿ ಜನರ ದ್ರೋಹಿ ದುನಿಯಾ ಜೀವಂತ ಸುಡುಗಾಡು. ಬಾಯ್, ಇದೆ
ಮಧುರ ಕೂತ್ಕೊಳ್ಳಿ ಗೌಡ್ರ. ಚಿಕ್ಕಪ್ಪ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಮ್ಮ, ನನ್ನ ಹತ್ರ ಹೇಳೋದಕ್ಕೆ ಏನು ಸಂಕೋಚ? ಚಿಕ್ಕಪ್ಪ, ಇವರು ಚಂದು ಅಲ್ಲ. ಏನಮ್ಮ ಹೇಳ್ತಾ ಇದೀಯಾ? ಇವನು ಚಂದು ಅಲ್ದೇನೆ ನಂದುನಾ? ನೋಡು, ಅವ್ನು ಚಂದು ಆದರೂ ಆಗಿರಲಿ, ನಂದು ಆದರೂ ಆಗಿರಲಿ, ನನಗೆ ಹೆಸರು ಕಟ್ಕೊಂಡು ಏನೋ ಬೇಕಾಗಿದೆ? ಮಾವ, ನಾನು ಚಂದುನೂ ಅಲ್ಲ ನಂದುನೂ ಅಲ್ಲ, ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ. ಅದನ್ನೇ ಹೇಳಿದ್ದು, ನನಗೆ ಹೆಸರು ಕಟ್ಕೊಂಡು ಏನಾಗಬೇಕಾಗಿದೆ ಅಂತ. ಚಿಕ್ಕಪ್ಪ, ಜಾನಿ ಅಂದ್ರೆ ಇವರೇ ನನ್ನ ಗಂಡ. ಚಿಕ್ಕಪ್ಪ, ಇದ್ರಲ್ಲಿ ನಗು ಅಂತದ್ದೇನಿದೆ? ನಿಜವಾಗ್ಲೂ ಇವರೇ ನನ್ನ ಗಂಡ. ನನಗೆಲ್ಲ ಗೊತ್ತಿದೆಯಮ್ಮ. ಈ ಜಾನಿನೇ ನಿನ್ನ ಗಂಡ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಾವ, ನಾನೇ ಮಧು ಗಂಟ ಅಂತ ಗೊತ್ತಿದ್ರು ನಿಮ್ ತರಲೆ ಮಗಳನ್ನ ನನಗೆ ಯಾಕೆ ಗಂಟ ಹಾಕ್ಬೇಕು ಅಂತ ನೋಡ್ತಾ ಇದ್ರಿ? ನೋಡಪ್ಪ, ನನ್ನ ಮಗಳು ತರಲೆ ಅಲ್ಲ, ತುಂಬ ಒಳ್ಳೆಯವಳು. ಅವಳಿಗೆ ಅಮೆರಿಕದ ಸಾಫ್ಟ್ವೇರ್ ಇಂಜಿನಿಯರ್ ಜೊತೆ ಮದುವೆ ಫಿಕ್ಸ್ ಆಗಿದೆ. ಆ ಮದುವೆಗೆ ಇನ್ವೈಟ್ ಮಾಡೋದಕ್ಕೆ ನಾನು ಇಲ್ಲಿ ಬಂದಿರೋದು. ಅಂದ್ರೆ ಇಲ್ಲಿವರೆಗೂ ಮಾಡಿದ್ದಲ್ಲ? ನಿನ್ನ ಗಂಡ ಏನೂ ಕೆಲಸ ಮಾಡದೇ ಇರೋ ನಾಲಾಯಕ್ ಅಂತ ನನಗೆ ಗೊತ್ತಿತ್ತು. ಆದರೆ ಅವತ್ತು ಫೋನ್ನಲ್ಲಿ ನನ್ನ ಗಂಡ MNC ಕಂಪ್ನಿ CEO ಅಂತ ಜಂಬ ಕೊಚ್ಕೊಂಡಿಲ್ಲ. ಅದಕ್ಕೆ ಸ್ವಲ್ಪ ಆಟ ಆಡ್ಸೋಣ ಅಂತ ಈಗೆಲ್ಲ ನಾಟಕ ಮಾಡಿದೆ. ಅನೇಪ್ನವ್ರಿ ಬ್ಯಾ